ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಜೈ ಶ್ರೀರಾಮ್. ಅದೇನು ಪ್ರಾಣ ಪ್ರತಿಷ್ಠಾಪನೆ, ರಾಮದು ಪ್ರಾಣ ಪ್ರತಿಷ್ಠಾಪನೆ 11:30 ಇತ್ತಲ್ವ, 11:30 ಸ್ಟಾರ್ಟ್ ಆಗಿತ್ತಲ್ವ. ನಾವು ಆಫೀಸಲ್ಲಿ ಇದ್ದೀವಿ, ಸೊ ಹಾಗಾಗಿ ನಾವು ಆಫೀಸಲ್ಲೇ ಮಾಡಿರೋದು. ನೋಡಿ, ಎಲ್ಲಿದ್ರೇನು ದೇವ್ರ ಭಕ್ತಿ ಇದ್ದರೆ ಸಾಕಲ್ವಾ. ಸೊ ಹಾಗಾಗಿ ಇದಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಟ್ 5 o'clock ಮಾರ್ನಿಂಗು, 5 ಗಂಟೆ. ನೋಡಿ, ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು. ಇವತ್ತು ಚಪಾತಿ, ಡೈಲಿ ಚಪಾತಿ ರೊಟ್ಟಿ ಆ್ಯಕ್ಚುಲಿ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಇವತ್ತು ಪೂರಿ ಮಾಡೋಣ ಅಂತ ಹಿಟ್ಟಿಗೆ ಕಲಿಸ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ರವೆ ಹಾಕಿದರೆ ಚೆನ್ನಾಗಿ ಬರುತ್ತೆ, ಪೂರಿ ಕ್ರಿಸ್ಪಿ ಬರುತ್ತೆ. ಆಮೇಲೆ ಎಣ್ಣೆ ಹಿಡಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ, ಬೇರೆಯವ್ರದ್ದು ಬೇರೆದು. ನಾನು ಪೂರಿ ಮಾಡುವಾಗ ಒಂದು ಸ್ವಲ್ಪ ರವೆ ಹಾಕಿ ಮಾಡೋದು ಚೆನ್ನಾಗಾಗುತ್ತೆ. ಅಂದರೆ 1 ಗ್ಲಾಸ್ ಹಿಟ್ಟಿಗೆ 1/4 ಗ್ಲಾಸ್ ರವೆ ಚೆನ್ನಾಗಾಗುತ್ತೆ. ಮತ್ತು ನೀವು ಪೂರಿ ಜೊತೆ ಯಾರಾದರೂ ದಾಲ್ ತಿಂದಿದ್ದೀರಾ? ನನಗಿಷ್ಟ. ಇವತ್ತು ನಾನು ಪಾಲಕ್ ದಾಲ್ ಮಾಡಿದ್ದೆ. ಪೂರಿ ಎಲ್ಲರೂ ತುಂಬ ಜನ ಆಲೂ ಸಾಗು, ಮಿಕ್ಸ್ಡ್ ಸಾಗು, ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಗು, ಮತ್ತು ಚಟ್ನಿ, ಮತ್ತು ಡ್ರೈ ಆಲೂ, ಡ್ರೈ ಗೋಬಿ, ಈ ಥರ ಎಲ್ಲ ಮಾಡ್ತಾರೆ. ನಾನೇ ಡಿಫ್ರೆಂಟು. ನಾನೇನು ಮಾಡಿದೆ, ಸಾರು ಮಾಡಿದೆ, ಅಂದರೆ ಪಾಲಕ್ ಸಾರು ದಾಲ್ ಮಾಡಿದ್ದೆ. ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಸೂಪರ್ ಆಗಿತ್ತು. ಇದು ರಾಮ ಪ್ರತಿಷ್ಠಾಪನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ನನ್ನ ಮಾರ್ನಿಂಗ್ ಅಡುಗೆ ವ್ಲಾಗು, ತಿಂಡಿ ವ್ಲಾಗು, ಏನಾದರೂ ಅಂದ್ಕೊಡಿ. ಬೆಳಗ್ಗೆ ನನಗೆ 8 ದಿವಸ ನಮ್ಮಪ್ಪ ಊರಿಗೆ ಹೋಗಿದ್ರಲ್ವ, ಅಂದರೆ ಇವತ್ತೇ ನಾನು ಎದ್ದಿರೋದು ಬೆಳಗ್ಗೆ ಬೇಗ. ಯಾಕಂದರೆ ನಮ್ಮಪ್ಪ ಇರಲಿಲ್ಲ 8 ದಿವಸ. ಸೊ ಹಾಗಾಗಿ ನಾನು 7:30 ಹಾಗಿದ್ದೆ. ಚಿನ್ನಿ 8:00 ಹೋಗ್ತಾಳೆ, ಒಂದೊಂದು ಸಾರಿ 8 ಗಂಟೆಗೆ ಹೋಗ್ತಾಳೆ. ಏನು ಹಾಫ್ ಆನ್ ಅವರಲ್ಲಿ ಏನಾದರೂ ಒಂದು ತಿಂಡಿ ರೆಡಿ ಮಾಡಿದರೆ ಆಗುತ್ತೆ ಅಂತ ನಾನು 7 ಗಂಟೆ 7:30 ಎದ್ದಿದ್ದೆ. ಆಫ್ಟರ್ 8 ಡೇಸ್ ನಾನು ಇವತ್ತು 5 ಗಂಟೆಗೆ ಎದ್ದೆ. ಹೆಂಗಾಗ್ತಾಯಿತ್ತು ಅಂದರೆ ಎದ್ದೇಳಬಾರ್ದು ಅನಿಸ್ತಾಯಿತ್ತು, ಬಟ್ ಮಾಡಬೇಕು. ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ನಮ್ಮ ತಂದೆ ಅಂದರೆ. ನಾವು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಚೂರು 1 ಅವರ್ ಎದ್ದು ಬೇಗ ಎದ್ದು ಅಡುಗೆ ಮಾಡ್ಕೊಡೋಕ್ಕಾಗಲ್ವಾ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು, ಮತ್ತು ಡೈಲಿ ರೊಟೀನ್ ಹೇಗಿರುತ್ತಾ ಹಾಗೆ ಬೇಗ ಎದ್ದು ಪೂರಿ ಸಾಗು ಮಾಡಿದೆ, ಪಾತ್ರೆ ಎಲ್ಲ ತೊಳೆದೆ, ಆಮೇಲೆ ಕಸ ಗುಡಿಸಿದೆ, ಮನೆ ಒರೆಸ್ದೆ, ಬಟ್ಟೆ ವಾಶ್ ಮಾಡಿದೆ, ಫ್ರೆಶ್ ಅಪ್ ಆದೆ, ಮತ್ತು ವಿಡಿಯೋ ಶೂಟ್ ಮಾಡಿದೆ. ಇಷ್ಟೆಲ್ಲ ಮಾಡ್ತೀನಿ ನೋಡಿ ನಾನು. ದ ಗ್ರೇಟೆಸ್ಟ್ ಆಶಾ ಪಾಂಚಾಳ್. ಇನ್ನು ನೀವು ಯಾರಂತೂ ಹೊಗಳಲ್ಲ, ಅದಕ್ಕೆ ನಾನೇ ಹೊಗಳ್ಕೊತಾ ಇದ್ದೀನಿ. ಆಮೇಲೆ ಬೇರೆಯವ್ರು ಹೊಗಳೋದು ಬೇಡ ನನಗೆ, ಸಾರಿ ಆ್ಯಕ್ಚುಲಿ. ಪೂರಿಗೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಹಿಟ್ಟನ್ನ, ಯಾಕಂದರೆ ಮೆತ್ತಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ಚಪಾತಿಗೆ ಫುಲ್ಲು ಮೆತ್ತಗೆ ಕಲಿಸ್ಕೊತೀನಿ ನಾನು, ಬೇಗ ಆಗುತ್ತೆ, ಸಾಫ್ಟ್ ಆಗುತ್ತೆ ಅಂತ. ಬಟ್ ಪೂರಿಗೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ನೋಡಿ, ರೆಸ್ಟಿಗೆ ಬಿಡ್ತೀನಿ. ನೋಡಿ, ಅಷ್ಟು ಗಟ್ಟಿಯಾಗಿದೆ ಅದು. 10 ಮಿನಿಟ್ಸ್ ರೆಸ್ಟಿಗೆ ಇದನ್ನು. ಇವಾಗ ನಾನು ನೆನ್ನೆ ಬಂದುಬಿಟ್ಟು ಪಾಲಕ್, ಕೆಲಸದಿಂದ ಬರ್ತಾ ಪಾಲಕ್ ತಗೊಂಡು ಬಂದಿದ್ದೆ. ನಮ್ಮ ಅತ್ತಿಗೆ ಕಡ್ದಿಟ್ಟಿದ್ರು ಆ್ಯಕ್ಚುಲಿ. ಅಲ್ಲೇ ಮಧ್ಯಾಹ್ನ ಬರ್ತಾ ತಗೊಂಡು ಬಂದಿದ್ದನ್ನ ಅವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ. ಹಂಗೆ ಅದನ್ನು ಮತ್ತೆ ಅವರೆಲ್ಲ ಇಟ್ಟಿದ್ರು. ನಮ್ಮ ಭಾಷೆಯಲ್ಲಿ ನಾವು ಪಾಲಕ್ ಕಡ್ದಿಟ್ಟಿದ್ರು ಅಂತ ಹೇಳ್ತೀವಿ. ಬಿಡಿಸಿಟ್ಟಿದ್ರು. ಒಂದು ಸ್ವಲ್ಪ ತೊಗೊಂಡು ಒಂದು ಸ್ವಲ್ಪ ಹಂಗೆ ಇಟ್ಟೆ.
ಯಾಕಂದರೆ ಫುಲ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಏನು ಮಾಡಿದೆ ನಾನು ಸ್ವಲ್ಪ ತೆಗ್ದಿಟ್ಟೆ ಫ್ರಿಜ್ಜಲ್ಲಿ. ನಾಳೆ ಏನಾದರೂ ಮಾಡೋಣ ಅದಕ್ಕೆ ಮ್ಯಾಜಿಕ್ ಮಾಡೋಣ ಅಂತ ತೆಗ್ದಿಟ್ಟೆ. ತೊಳೆಯೋಣ ಅಂತ ದೊಡ್ಡ ಪಾತ್ರೆ ತೊಗೊತಾ ಇದ್ದೀನಿ. ಯಾಕಂದರೆ ಪಾಲಕ್ ಎಷ್ಟು ಸಾರಿ ತೊಳಿತೀವೋ ಅಷ್ಟು ಸಾರಿ ಚೆನ್ನಾಗಿರುತ್ತೆ. ಯಾಕಂದರೆ ಆ ಸೊಪ್ಪಲ್ಲೇ ಹುಳ ಇರುತ್ತೆ, ಅದೇ ಕಲರ್ ಇರುತ್ತೆ, ಗೊತ್ತೇ ಆಗೋಲ್ಲ. ಅದಕ್ಕೆ ಎಷ್ಟು ಸಾರಿ ತೊಳಿತೀವೋ ಅಷ್ಟು ನಮಗೆ ಒಳ್ಳೆಯದು. ನಾನು ಸೊಪ್ಪೇ ತರಲ್ಲ, ನೋಡ್ತಿರಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ನಾನು ಸೊಪ್ಪು ಗಿಪ್ಪು ಎಲ್ಲ ತರಲ್ಲ. ಯಾಕಂದರೆ ನನಗೆ ಬಿಡ್ಸೋಕ್ಕೂ ಟೈಮ್ ಇರಲ್ಲ. ಆಮೇಲೆ ನನಗೆ ಯಾಕೋ ಸ್ವಲ್ಪ ಸೊಪ್ಪು ಅಂದ್ರೇ ಭಯ. ಅದರಲ್ಲಿ ಹಂಗಂಗೆ ಆ ಕಲರೇ ಹುಳ ಇರುತ್ತೆ, ಹಂಗಾಗಿ ನಾನು ತರಲ್ಲ. ತುಂಬ ದಿವಸ ಆಗಿತ್ತಲ್ವ ಅದೇ ತರಕಾರಿ ಡ್ರೈ ಎಲ್ಲ ಬೇಜಾರಾಗ್ತಾಯಿತ್ತು ಅಂತ ನಾನೇನು ಮಾಡಿದೆ, ಸ್ವಲ್ಪ ದಾಲ್ ಥರ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಸೊಪ್ಪು ತಂದೆ.
ನೋಡಿ ಫೈನಲಿ ಪೂರಿ ಎಲ್ಲ ರೆಡಿ ಆಯಿತು. ಒಂದು ಕಡೆ ಮಾಡಿಟ್ಕೊಂಡೆ ಬುಟ್ಟಿಯಲ್ಲಿ ಒಂದು ಕರ್ಚೀಫ್ ಹಾಕಿ. ಆ ಥರ ಎಣ್ಣೆನೇ ಹತ್ತಿಲ್ಲ ಆ್ಯಕ್ಚುಲಿ. ನೋಡಿ ಒಂದು ಸ್ವಲ್ಪ ಆದರೂ ಎಣ್ಣೆ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ನೋಡಿ ಇದು ನನ್ನ ದಾಲ್, ಪಾಲಕ್ ದಾಲ್. ಸ್ವಲ್ಪ ಸೊಪ್ಪು ಹಂಗೆ ಇಟ್ಟಿದ್ದೀನಿ, ಮ್ಯಾಶ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಹಂಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಮ್ಯಾಶ್ ಮಾಡಿಲ್ಲ, ಅದಕ್ಕೆ ಹಂಗೆ ಮಾಡಿದೆ. ಚೆನ್ನಾಗಾಗಿತ್ತು ಟೇಸ್ಟು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಬಟ್ ಓಕೆ. ಯಾಕಂದರೆ ನಾನು ಮೇಲೆಯಿಂದ ಎಲ್ಲ ಹಾಕಲ್ಲ, ಯಾವಾಗಲೂ ಹೆಂಗಿರುತ್ತೋ ಹಂಗೆ. ಮೇಲೆಯಿಂದ ಹಾಕಿದ್ರೆ ಏನೂ ಟೇಸ್ಟ್ ಬರಲ್ಲ, ಅದಕ್ಕೆ ಹಾಕಲ್ಲ. ಬಾಯ್. ಎಲ್ಲ ಫಿನಿಶ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಡನ್. ಗುಡ್ ಮಾರ್ನಿಂಗ್. ನಾನು ನೋಡಿ ಇವಾಗ ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ. ತಿಂಡಿಗೆ ನಾನು ತೊಗೊತಾ ಇದ್ದೀನಿ. ನೋಡಿ ನನ್ನ ಮಗಳು ಮತ್ತೆ ಇವತ್ತು ತಿಂದೋಗಿಲ್ಲ. ಅವ್ಳು ಡೈಲಿ ಹಿಂಗೆ ಮಾಡೋದು. ತಿಂತೀನಮ್ಮ, ನೀನು ಹೋಗು, ಫ್ರೆಶ್ ಅಪ್ ಆಗಿ ಹೋಗು ಅಂದು ಹಂಗೆ ಇಟ್ಟಿದ್ದಾಳೆ. ಸೊ ನಾನಿವತ್ತು ತಿಂಡಿಗೆ ಮಾಡಿದ್ದೀನಿ ಪೂರಿ ಮತ್ತು ದಾಲ್, ಅಂದರೆ ಪಾಲಕ್ ದಾಲ್ ಮಾಡಿದ್ದೀನಿ. 3 ಪೂರಿ ಸಾಕು, ಅದೇ ಹೆವಿ ಆಗುತ್ತೆ ಅನಿಸುತ್ತೆ. ಸೊ ನನ್ನ ತಿಂಡಿನ ನಾನು ಎಂಜಾಯ್ ಮಾಡ್ತೀನಿ. ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವಂತೂ ನಿಜ ದೇವರಾಣೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಮತ್ತು ತುಂಬ ಜನ ಹಂಗಂಗೆ ವಿಡಿಯೋ ನೋಡ್ತಾ ಇರ್ತೀರಾ. ಪ್ಲೀಸ್ ಒಂದು 2 ಮಿನಿಟ್ಸು ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳಿದ್ದೇ ಹೇಳ್ತೀರಾ. ಎಸ್, ದಿಸ್ ಈಸ್ ಅವರ್ ಡ್ಯೂಟಿ. ಹೇಳಿದ್ದೇ ಹೇಳ್ಬೇಕಾಗುತ್ತೆ. ಬೇಜಾರು ಮಾಡ್ಕೋಬೇಡಿ ಯಾರೂ, ಓಕೆನಾ? ಬನ್ನಿ, ನಾನು ತಿಂಡಿ ತಿಂತಾಯಿದ್ದೀನಿ. ಹಂಗೆ ಹೇಳ್ಬಿಡ್ತೀನಿ ಟೇಸ್ಟ್ ಹೆಂಗಾಗಿದೆ. ಹಾನೆಸ್ಟಿ ರಿವ್ಯೂ. ಹೇಗೆ ಆಗಿದೆ, ಚೆನ್ನಾಗಾದರೆ ಚೆನ್ನಾಗಿ ಆಗಿದೆ, ಚೆನ್ನಾಗಾಗಿಲ್ಲ ಅಂದರೆ ಚೆನ್ನಾಗಾಗಿಲ್ಲ, ಓಕೆನಾ? ನನಗೆ ನೋಡಿದ್ರೆ ಅನಿಸ್ತಾ ಇದೆ ಯಾಕೋ ಚೆನ್ನಾಗಾಗಿಲ್ಲ ಅಂತ, ಬಟ್ ನೋಡೋಣ. ಚೆನ್ನಾಗಾಗಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಸರ್. ಬಾಯ್.